ಬೆಳ್ಳಂಬೆಳಗ್ಗೆ ಹನುಮನಟ್ಟಿ ಗ್ರಾಮದ ಹೊರವಲಯದಲ್ಲಿ ರೈತನ ಮೇಲೆ ಕರಡಿ ಮಾರಣಾಂತಿಕ ದಾಳಿ. ಇಂದು ಬೆಳ್ಳಂಬೆಳಗ್ಗೆ ಸುಮಾರು 8ರಿಂದ 9 ಗಂಟೆ ಸಮಯದಲ್ಲಿ ಹನುಮನಟ್ಟಿ ಗ್ರಾಮದ ಹತ್ತಿರವಿರುವ ತನ್ನ ಹೊಲಕ್ಕೆ ನೀರು ಬಿಡೋದಕ್ಕೆ ಹೋಗಿದ್ದ ನಾಗಪ್ಪ ದ್ಯಾಮಣ್ಣ ಎಂಬುವರ ಮೇಲೆ ಸುಮಾರು 3 ಕರಡಿಗಳು ದಾಳಿ ಮಾಡಿವೆ. ಈ ಕರಡಿ ಮನುಷ್ಯನ ಮೇಲೆ ದಾಳಿ ಮಾಡೋದು ಮತ್ತು ಹೊಲದಲ್ಲಿ ಫಲವತ್ತಾದ ಫಲವನ್ನ ಹಾಳು ಮಾಡೋದು ಇದೇನು ಹೊಸತೇನಲ್ಲ. ಈ ಮೊದಲು ಸಾಕಷ್ಟು ಜನರು ಕರಡಿ ಕಡಿತಕ್ಕೆ ಒಳಗಾಗಿದ್ದಾರೆ. ಸ್ಥಳೀಯರು ಸಾಕಷ್ಟು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಮನವಿ ಕೊಟ್ಟರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ನೆಪಕ್ಕೆ ಮಾತ್ರ ಅರಣ್ಯ ಅಧಿಕಾರಿಗಳು ಬಂದು ಪಂಚನಾಮೆ ಮಾಡಿ ಹೋಗ್ತಾರೆಯೇ ಹೊರತು ಕೆಲಸ ಮಾಡೋದು ಮರೀಚಿಕೆಯಾಗಿದೆ. ಇದನ್ನ ಉದ್ದೇಶಿಸಿ ಮಾತನಾಡಿದ ಹನುಮನಟ್ಟಿ ಗ್ರಾಮದ ಮುಖಂಡರು, ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ, ಹಗಲಲ್ಲೂ ಕರಡಿ ದಾಳಿಗಳು ಮಾಡ್ತಿವೆ, ಅಂದ್ರೆ ನಮಗೆ ಹೊರಗೆ ಹೋಗೋದಕ್ಕೂ ಕೂಡ ತುಂಬಾ ಭಯವಾಗ್ತಾ ಇದೆ. ತಮ್ಮ ಅಳಲನ್ನ ನಿಸ್ಸಹಾಯಕತೆಯಿಂದ ತೋಡಿಕೊಂಡಿದ್ದಾರೆ. ಕರಡಿ ದಾಳಿಯ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದ ಯುವಕನೊಬ್ಬ ಚೀರಾಡಿ ಕೂಗಾಡಿದ ಮೇಲೆ ಕರಡಿ ಆತನನ್ನ ಬಿಟ್ಟು ಹೋಗಿದೆ. ಗ್ರಾಮಸ್ಥರೆಲ್ಲರೂ ಸೇರಿ ಕರಡಿ ದಾಳಿಗೆ ಒಳಗಾಗಿದ್ದ ಯುವಕನನ್ನ ಕರೆದುಕೊಂಡು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದ್ದಾರೆ. ತಕ್ಷಣ ಆರೋಗ್ಯಾಧಿಕಾರಿಗಳು ಆತನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಳ್ತಾರಾ ಅರಣ್ಯ ಅಧಿಕಾರಿಗಳು, ಸ್ಥಳೀಯ ಶಾಸಕರು? ಇಲ್ಲಿನ ರೈತರಿಗೆ ಸ್ಪಂದನೆ ನೀಡ್ತಾರಾ? ಕಾದು ನೋಡಬೇಕು. ವರದಿ ಗಿರೀಶ್ ಹಿರೇಮಠ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಹೇಳಣ್ಣ ಏನಾಗ್ತದೆ? ಎಷ್ಟು ಕರಡಿ ತೋರಿಸಿ? ಅಲ್ಲಿ ಒಂದು ಕಂಡಲ್ಲಿ ಒಂದು 4 ಅದಾವ್ರಿ. ಜನರು ಕಾಣಕೈತೆ ಒಂದು 4 ಹುಡುಗ ಒಂದು ಬಂದೈತೆ ಅದು ಒಡ್ಡಿ ಮೇಲೆ ಅದು ಸ್ವಲ್ಪ ಒಡೆ ಬರೇ ಅಂದಾರ ಮತ್ತೆ ಬರ್ತದೆ ಮತ್ತೆ ಏಕಿದಕ್ಕೆ ಬಂದು ಟೈಮ್ ಎಷ್ಟು ಗಂಟೆ ಆಗಿತ್ತು ರೀ ಬೆಳಿಗ್ಗೆ? ಈಗ ಸ್ಥಳಕ್ಕೇನು ಅರಣ್ಯ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ? ಸುಮಾರು ಎಷ್ಟು ದಿನಗಳಿಂದ ಈ ಕರಡಿ ಹಾವಳಿ ಈ ಭಾಗದಲ್ಲಿ ಹೆಚ್ಚಾಗಿದೆ? ಅಲ್ಲ, ಇಲ್ಲಿ ಸ್ಥಳೀಯ ಶಾಸಕರಿಗೂ ಇಷ್ಟು ಬಾರಿ ನೀವು ಮನವಿ ಮಾಡಿದ್ರೆ ಏನಾದರೂ ಸ್ಪಂದನೆ ಮಾಡ್ಯಾರ? ಶಾಸಕರು ಯಾವುದೇ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ, ಏನು ಕೇರ್ ಮಾಡ್ತಾ ಇಲ್ಲ.